Hi, hello friends. Welcome back to our channel. Dear teacher aspirants, today I'm going to discuss one of the most important grammar point. ಸ್ನೇಹಿತರೆ, ಪೇಪರ್ 2 ನಿಮ್ಗೆ ಆಲ್ರೆಡಿ ಗೊತ್ತಿದೆ ಮತ್ತೆ ಅದನ್ನ ಹೇಳೋ ಅವಶ್ಯಕತೆ ಇಲ್ಲ. ಪೇಪರ್ 2 ಇಂಗ್ಲಿಷ್ ಟೀಚರ್ಸ್ ಇದಿರಲ್ಲ ನಿಮಗೆ, ಮತ್ತೆ ಪೇಪರ್ 3 ಯಾರೆಲ್ಲ ಬರಿತಾ ಇದ್ದೀರಿ ಪೇಪರ್ 3 ಅವರಿಗೆ ಡಿಸ್ಕ್ರಿಪ್ಟಿವ್ ರೈಟಿಂಗ್ ಅಲ್ಲಿ ಇದು ಹೆಲ್ಪ್ ಆಗುತ್ತೆ. ನಿಮಗೆ ಡಿಸ್ಕ್ರಿಪ್ಟಿವ್ ರೈಟಿಂಗ್ ಅಲ್ಲಿ ಇದು ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಹಾಗಾದ್ರೆ ಏನಿದೆ ಇದನ್ನ ತಿಳ್ಕೊಂಬರೋಣ. ಫಸ್ಟ್, ಪ್ರೆಸೆಂಟ್ ದಿಸ್ ವರ್ಡ್ ಕ್ಯಾನ್ ಬಿ ಯೂಸ್ಡ್ ಆಸ್ ಎ ನೌನ್. ನೋಡಿ, ಪ್ರೆಸೆಂಟ್ ಅನ್ನೋದನ್ನ ನೌನ್ ಆಗಿ ಅಂಡ್ ಆಲ್ಸೋ ಆಸ್ ಎ ವರ್ಬ್ ಆಗಿಯೂ ಕೂಡ ನಾವೇನ್ ಮಾಡಿದೀವಿ, ಯೂಸ್ ಮಾಡ್ತೀವಿ. ನೋಡಿ, ಈಗ ಮೈ ಫಾದರ್ ಗೇವ್ ಮಿ ಎ ಪ್ರೆಸೆಂಟ್ ಆನ್ ಮೈ ಬರ್ತ್ಡೇ. ಇದು ಈ ಸೆಂಟೆನ್ಸ್ ಅಲ್ಲಿ, ಈ ಮೊದಲನೇ ಸೆಂಟೆನ್ಸ್ ಅಲ್ಲಿ ಮೈ ಫಾದರ್ ಗೇವ್ ಮೀ ಎ ಪ್ರೆಸೆಂಟ್ ಆನ್ ಮೈ ಬರ್ತ್ಡೇ. ಇದು ನೌನ್ ಆಗಿ ಯೂಸ್ ಆಗಿದೆ ಈ ಸೆಂಟೆನ್ಸ್ ಅಲ್ಲಿ, ನಮಗೆ ನೋಡಿದ್ರೆ ಗೊತ್ತಾಗುತ್ತೆ. ಮೈ ಮದರ್ ಪ್ರೆಸೆಂಟ್ಸ್ ಮೈ ಸಿಸ್ಟರ್ ವಿತ್ ಎ ಲಾಟ್ ಆಫ್ ಗಿಫ್ಟ್ಸ್ ಅಂತ ಹೇಳಿ ಇಲ್ಲಿ ವರ್ಬ್ ಆಗಿ ಯೂಸ್ ಆಗಿದೆ. ಅರ್ಥ ಆಗ್ತಿದ್ಯಾ? ಒಂದೇ ವರ್ಡ್ ಎರಡು ರೀತಿ ಆಕ್ಟ್ ಮಾಡ್ತಾ ಇದೆ. ಸೊ ಈ ತರ ವರ್ಡ್ಗಳನ್ನ ನಮಗೆ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಸೊ ಬಿ ಅವೇರ್ ಆಫ್ ದಿಸ್ ಸೆಕ್ಷನ್. ನಾವು ಈ ಸೆಕ್ಷನ್ ಬಗ್ಗೆ ಸ್ವಲ್ಪ ಅವೇರ್ ಆಗಿರ್ಬೇಕು ಸ್ನೇಹಿತರೆ. ಯಾಕೆಂತ ಹೇಳಿದ್ರೆ ನಮಗೆ ಆಲ್ ಆಫ್ ಎ ಸಡನ್ ಗೊತ್ತಿರುತ್ತೆ, ಪ್ರೆಸೆಂಟ್ ಅಂದ್ರೆ ಇದು ಅಂತ ಗೊತ್ತಿರುತ್ತೆ. ಆದರೆ ಇನ್ ಎಕ್ಸಾಮಿನೇಷನ್ ಹಾಲ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಸ್ವಲ್ಪ ನರ್ವಸ್ ಆಗಿಬಿಡ್ತೀವಿ ಅಲ್ವಾ? ಸೊ ಈಗ ಅದೇ ರೀತಿ ಇವೆಲ್ಲೊಂದು 3 ವರ್ಡ್ಗಳಿದಾವೆ. ಇವನ್ನ ನಾವು ಹೆಂಗ್ ಯೂಸ್ ಮಾಡೋದು ಅಂತ ಹೇಳಿ ತಿಳ್ಕೊಳ್ಳೋಣ. ಕಂಡಕ್ಟ್ ಅನ್ನೋದನ್ನ ಒಂದು ನೌನ್ ಆಗಿ ಯೂಸ್ ಮಾಡಬೇಕು, ಇನ್ನೊಂದು ವರ್ಬ್ ಆಗಿ ಯೂಸ್ ಮಾಡಬೇಕು. ಓಕೆ, ಹಾಗಾದ್ರೆ ಕಂಡಕ್ಟ್ ಅಂದ್ರೆ ನೌನ್ ಅಲ್ಲಿ ಏನಾಗುತ್ತೆ, ವರ್ಬ್ ಅಲ್ಲಿ ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ. ಫಸ್ಟ್ ನೋಡಿ, ಐ ಕಂಡಕ್ಟ್ ಎ ಮೀಟಿಂಗ್. ಕಂಡಕ್ಟ್ ಅಂತ ಹೇಳಿದ್ರೆ ನಾನು ಒಂದು ಮೀಟಿಂಗ್ ಅನ್ನ ಕರೆದಿದ್ದೀನಿ ಅಂತ ಹೇಳ್ತಾ ಬರುತ್ತೆ. ಕಂಡಕ್ಟ್ ಅಂದ್ರೆ ನಾನು ಒಂದು ಮೀಟಿಂಗ್ ತಗೊಂಡಿದ್ದೆ, ಒಂದು ಮೀಟಿಂಗ್ ಅನ್ನ ತಗೊಂಡಿದ್ದೆ ಅಂತ ಹೇಳಿ, ತೆಗೆದುಕೊಂಡಿದ್ದೆ ಅಂತ ಬರುತ್ತೆ. ತೆಗೆದುಕೊಳ್ಳು ಅಂತ ಹೇಳಿ ಅರ್ಥ ಬರುತ್ತೆ. ಯಾವಾಗ ಇದು ವರ್ಬ್ ಆದಾಗ. ನೌನ್ ಆದಾಗ ಏನ್ ಬರುತ್ತೆ, ಈ ಪನಿಷ್ಡ್ ಹಿಸ್ ಬ್ಯಾಡ್ ಕಂಡಕ್ಟ್ ಅಂದ್ರೆ ಆತರ ಕೆಲಸ ಅಂತ ಒಂದು ಅರ್ಥ ಬರುತ್ತೆ. ಕೆಲಸ ಅಥವಾ ಆ ಒಂದು, ನೋಡೋಣ ಇವಾಗ ಎಕ್ಸಾಂಪಲ್ ಕೊಟ್ರೆ ಗೊತ್ತಾಗತ್ತೆ ನಿಮಗೆ. ಈ ಪನಿಷ್ಡ್ ಇಸ್ ಬ್ಯಾಡ್ ಹ್ಯಾಬಿಟ್. ಅವನು, ಅಥವಾ ಬ್ಯಾಡ್ ಹ್ಯಾಬಿಟ್ ಅಲ್ಲ, ಇಲ್ಲಿ ಬ್ಯಾಡ್ ಕಂಡಕ್ಟ್ ಅಂತ. ಹ್ಯಾಬಿಟ್ಗೆ ಇನ್ಸ್ಟೆಡ್ ಆಫ್ ನಾವೇನ್ ಮಾಡ್ತೀವಿ, ಕಂಡಕ್ಟ್ ಯೂಸ್ ಮಾಡ್ತೀವಿ. ಬ್ಯಾಡ್ ಹ್ಯಾಬಿಟ್ ಅಥವಾ ಬ್ಯಾಡ್ ಹ್ಯಾಬಿಟ್ ಅನ್ನೋದಕ್ಕಿಂತ ಕಂಡಕ್ಟ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದ್ಯಾ? ಇದನ್ನು ನಾವು ಈ ರೀತಿ ಸೆಂಟೆನ್ಸ್ ಯೂಸ್ ಮಾಡಿದಾಗ ಇದು ನೌನ್ ಆಗಿ ಯೂಸ್ ಆಗಿದೆ. ವರ್ಬಲ್ ಹೆಂಗ್ ಯೂಸ್ ಮಾಡ್ಬೇಕು ಅಂತ ಹೇಳಿದ್ರೆ ಐ ಕಂಡಕ್ಟ್ ಆ ಮೀಟಿಂಗ್. ಇಲ್ಲಿ ಏನಾಯ್ತು ಇದು ಅಂತ ಹೇಳಿದ್ರೆ ಇಲ್ಲಿ ಕಂಡಕ್ಟ್ ಅನ್ನೋದು ವರ್ಬ್ ಆಗಿ ಯೂಸ್ ಆಗಿದೆ. ಓಕೆ, ನೆಕ್ಸ್ಟ್ ಎರಡನೇದು ಪ್ಲೇ ಅಂತ ಹೇಳಿ. ಪ್ಲೇ ನೌನ್ ಆದಾಗ ನಾಟಕ ಅಂತ ಬರುತ್ತೆ. ಅದೇ ಪ್ಲೇ ವರ್ಬ್ ಆದಾಗ ಆಟ ಅಂತ ಹೇಳಿ ಬರುತ್ತೆ. ಓಕೆ ಸ್ನೇಹಿತರೆ, ಹಾಗಾದ್ರೆ ಇವಾಗ ನೋಡೋಣ ಎಕ್ಸಾಂಪಲ್. ಇವಾಗ ಅರ್ಥ ಗೊತ್ತಾಯ್ತು. ಇದ್ರದ್ದು ಎಕ್ಸಾಂಪಲ್ ಮೀನ್ಸ್ ಸೆಂಟೆನ್ಸ್ ನೋಡೋಣ ಇವಾಗ. ಓಕೆ, ನೌನ್ ಅನ್ನೋದನ್ನ ನಾವು ಇವಾಗ ಏನ್ ಮಾಡೋಣ ಅಂತ ಹೇಳಿದ್ರೆ, ಪ್ಲೇ ಅನ್ನೋದನ್ನ ನೌನ್ ಅಲ್ಲಿ ಬರೋಣ ಇವಾಗ. ಏನು, ವಿ ವಾಚ್ಡ್ ಎ ಫನ್ನಿ ಪ್ಲೇ. ವಿ ವಾಚ್ಡ್ ಎ ಫನ್ನಿ ಪ್ಲೇ ಅಟ್ ಸ್ಕೂಲಲ್ಲಿ ನಾವೊಂದು ಈ ಫನ್ನಿ ಪ್ಲೇ ಅಂದ್ರೆ ಒಂದು
ಹಾಸ್ಯ ನಾಟಕವನ್ನ ನೋಡಿದ್ವಿ, ಫನ್ನಿ ಪ್ಲೇ ಅಂತ ಹೇಳಿ ಹೇಳ್ಬೋದು. ಇನ್ನೊಂದು ಐ ಪ್ಲೇ ಫುಟ್ಬಾಲ್. ಐ ಪ್ಲೇ ಫುಟ್ಬಾಲ್. ಅಥವಾ ಅಥವಾ ಈ ಪ್ಲೇಸ್ ಫುಟ್ಬಾಲ್. ಎರಡರಲ್ಲಿ ಯಾವ್ದಾರು ಬರಿಬಹುದು. ರಿಟರ್ನ್ ಅಂತ ಹೇಳಿದ್ರೆ ಇದು ನೌನ್ ಆಗಿದ್ದಾಗ ಏನಂತ ಬರುತ್ತೆ ಅಂತಂದ್ರೆ ವಾಪಸಾತಿ, ವಾಪಸಾತಿ ಅಂತೆಲ್ಲ ಅರ್ಥ ಬರುತ್ತೆ. ಇದು ವರ್ಬ್ ಆದಾಗ ಏನಾಗಂತೆ ಹಿಂದಿರುಗು ಅಂತ ಹೇಳಿ, ಹಿಂದಿರುಗು ಅಂತ ಹೇಳಿ ಅರ್ಥ ಬರುತ್ತೆ, ಹಿಂದಿರುಗು ಅಂತ ಹೇಳಿ ಅರ್ಥ ಬರುತ್ತೆ. ಇವಾಗ ನಾವು ನೌನ್ದು ಸೆಂಟೆನ್ಸ್ ನೋಡೋಣ. ಇವಾಗ ಐ ಅಥವಾ ದ ರಿಟರ್ನ್, ದ ರಿಟರ್ನ್ ಆಫ್ ದಿ sold goods, sold goods are good, are good. ಅಂದ್ರೆ ವಾಪಸ್ ಬಂದಂತಹ, ನಾವು ಮಾರಿದಂತಹ, ಅಂದ್ರೆ ನಮಗೆ ವಾಪಸ್ ಕೊಟ್ಟಂತಹ, ನಾವು ಮಾರಿದಂತಹ ಗೂಡ್ಸು ಚೆನ್ನಾಗಿದೆ, ವಸ್ತುಗಳು ಚೆನ್ನಾಗಿದ್ದಾವೆ ಅಂತ ಹೇಳಿ ಅರ್ಥ. ಯಾವಾಗ ಇದು ನೌನ್ ಆದಾಗ, ರಿಟರ್ನ್ ಅನ್ನೋದು ಇಲ್ಲಿ ನೌನ್ ಆಗಿದೆ. ಅದೇ ವರ್ಬ್ ಆದಾಗ ನಾವ್ ಹೆಂಗೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಐ ವಿಲ್ ರಿಟರ್ನ್, ಐ ವಿಲ್ ರಿಟರ್ನ್ ಟು ನೈಟ್, ಅಥವಾ ಅಟ್ ನೈಟ್ ಅಂತ ಯೂಸ್ ಮಾಡ್ತೀವಿ, ಅಥವಾ ಟು ನೈಟ್ ಅಂತ ಯೂಸ್ ಮಾಡ್ತೀವಿ. ಐ ವಿಲ್ ರಿಟರ್ನ್ ಟು ನೈಟ್ ಅಥವಾ ಅಟ್ ನೈಟ್ ಹೇಳಿ ಎರಡರಲ್ಲಿ ಯಾವ್ದಾದ್ರು ಯೂಸ್ ಮಾಡ್ಬೋದು. ಇದು ಏನಪ್ಪಾ ಅಂತ ಹೇಳಿದ್ರೆ ಈ ರೀತಿ ನಾವು ಡಿಸ್ಕ್ರಿಪ್ಟಿವ್ ಅಲ್ಲಿ ಬರವಣಿಗೆಯನ್ನು ಇಂಪ್ರೂವ್ ಮಾಡ್ಕೊಳಕ್ಕೆ ಈ ರೀತಿ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಓಕೆ, ನೆಕ್ಸ್ಟ್ ಇಲ್ಲೊಂದು ಪಿಕ್ಚರ್ ಇದೆ, ಬೇಸ್ಡ್ ಆನ್ ಪಿಕ್ಚರ್ ನೋಡಿ. ರೈಟ್, ಹಲೋ ಹಲೋ, ಕ್ಲಾಸ್ ಇತ್ತು ಆಮೇಲೆ ಮಾಡ್ತೀನಿ. ಓಕೆ, ಕ್ಲಾಸ್ ಇದೆ ಆಮೇಲೆ ಮಾಡ್ತೀನಿ ಅಂತ. ಓಕೆ, ರೈಟ್ a dialogue, write a dialogue between you and a tree. ನೀವು ಮತ್ತೆ ಮರ ಎರಡೂ ಕೂಡ ಇಮ್ಯಾಜಿನರಿ, ಇಬ್ರು ಮಾತಾಡ್ತಿದ್ದೀರಾ ಅಂತ ತಿಳ್ಕೊಂಡು, who stands tall and alone on the road side. ನೋಡಿ, ಅಲೋನ್ ಆಗಿರುತ್ತೆ, ಅದನ್ನ ಹೇಳೋರು ಕೇಳೋರು ಯಾರಿರಲ್ಲ, ಅದನ್ನ ನಾವು ಹೆಂಗ್ ಮಾತಾಡಿಸ್ಬೇಕು ಅನ್ನೋದನ್ನ ಈ ಒಂದು ಇದರಲ್ಲಿ ನೋಡ್ಕೊಂಡ್ ಬಂದ್ಬಿಡೋಣ ನಾವು. ಓಕೆ ಸ್ನೇಹಿತರೆ, ನಿಮ್ಗೆ ಗೊತ್ತಿದೆ ಇಮ್ಯಾಜಿನರಿ ಡೈಲಾಗ್ಗಳು ನೀವು ಏನಾರು ಬರಿಬಹುದು. ನಾನು ಬರೆದಿರೋದು ಅಕಸ್ಮಾತ್ ನೀವು ಬರೆದಿರೋ ತಪ್ಪಾದ್ರೆ ಬೇಜಾರಾಗ್ಬೇಡ್ರಿ. ನೀವು ಇವಾಗ ಒಂದು ಐ ವಿಲ್ ಗಿವ್ 2 minutes ಟೈಮ್ ಟು ರೈಟ್ ಡೈಲಾಗ್ ಬಿಟ್ವೀನ್ ಯು ಅಂಡ್ ಎ ಟ್ರೀ. ನೀವು ಮತ್ತೆ ಮರ ನಿಮ್ ಜೊತೆ ಕನ್ವರ್ಸೇಷನ್ ಆಗ್ತಾ ಇದೆ ಅಂತ ತಿಳ್ಕೊಂಡು ನೀವೇನ್ ಮಾಡ್ಕೊಂಡು ಇಮ್ಯಾಜಿನ್ ಮಾಡ್ಕೊಂಡು ಬರೀರಿ ಅಂತ ಹೇಳಿದೀನಿ. ಒಂದ್ 2 ನಿಮಿಷ ಬಿಟ್ಟಾದ್ಮೇಲೆ ನೀವು ಇದನ್ನ ನೋಡಿ. ಯಾಕಂತಂದ್ರೆ ನೀವು ಬರ್ದಿರೋದಕ್ಕೆ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇರ್ಬೋದು, ಏನ್ ತೊಂದರೆ ಇಲ್ಲ. ಟ್ರೀ ಹೇಳುತ್ತೆ ಪ್ಲೀಸ್, ಏನಂತ ಹೇಳುತ್ತೆ, ಪ್ಲೀಸ್ ಡೋಂಟ್ ಕಟ್ ಮೀ, ಪ್ಲೀಸ್ ಡೋಂಟ್ ಕಟ್ ಮೀ. ಐ ಗಿವ್ ಯು ಆಕ್ಸಿಜನ್, ಓಕೆ. ಅದಕ್ಕೆ ನಾನು ಹೇಳ್ತೀನಿ ಐ ವಿಲ್ ಪ್ರೊಟೆಕ್ಟ್ ಯು and plant more trees. ಟ್ರೀ ಹೇಳುತ್ತೆ ನೋಡಿ, ಅದಕ್ಕೆ ತಕ್ಕಂಗೆ ನಾವು ಡೈಲಾಗ್ ಬರೀಬೇಕು. ಥ್ಯಾಂಕ್ ಯು. ಟ್ರೀ ಏನ್ ಹೇಳುತ್ತೆ, ಥ್ಯಾಂಕ್ ಯು. ಟ್ರೀಗೆ ಆಶ್ಚರ್ಯ ಆಗ್ಬಿಡ್ತು, ಥ್ಯಾಂಕ್ ಯು. ಪ್ಲೀಸ್ ಕೀಪ್ ದ ಎನ್ವಿರಾನ್ಮೆಂಟ್ ಕ್ಲೀನ್ ಅಂತ ಹೇಳುತ್ತೆ. ಮತ್ತೆ ಯಾವುದು, ಮರ. ಅದಕ್ಕೆ ನಾನೇನ್ ಹೇಳ್ತೀನಿ, ಐ ವಿಲ್ ನಾಟ್ ವೇಸ್ಟ್ ಪೇಪರ್ and I will save trees.
ಸೇವ್ ಟ್ರೀಸ್. ಟ್ರೀ ಹೇಳುತ್ತೆ, ಮತ್ತೆ ಅದಕ್ಕೆ ಏನಂತ ಹೇಳುತ್ತೆ? ವಿ ಹೆಲ್ಪ್ ಆಲ್ ಲೀವ್ಸ್ living things on earth. Okay, next, I promise to take care of trees and nature. This is imaginary writing, me and tree. ನಾನು ಮತ್ತೆ ಟ್ರೀಗೆ ನಡೆದಂತಹ ಇಮ್ಯಾಜಿನ್ ರೈಟಿಂಗ್. ಏನಿದೆ ಈ ಇಮ್ಯಾಜಿನರಿ ರೈಟಿಂಗ್ ಅಲ್ಲಿ ಅಂತ ಹೇಳಿದ್ರೆ ನೋಡಿ, ಟ್ರೀ ಹೇಳುತ್ತೆ, ಪ್ಲೀಸ್ ಡೋಂಟ್ ಕಟ್ ಮೀ, ದಯವಿಟ್ಟು ನನ್ನನ್ನು ಕಡಿಬೇಡ. ಐ ವಿಲ್ ಗಿವ್ ಆಕ್ಸಿಜನ್, ನಾನು ನಿನಗೆ ಆಕ್ಸಿಜನ್ ಕೊಡ್ತಾ ಇದ್ದೀನಿ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಅದಕ್ಕೆ ಏನ್ ಹೇಳುತ್ತೆ? ನಾನೇನ್ ಹೇಳ್ತೀನಿ? ಐ ವಿಲ್ ಪ್ರೊಟೆಕ್ಟ್ ಯು, ನಾನು ನಿನ್ನನ್ನು ರಕ್ಷಣೆ ಮಾಡ್ತೀನಿ. ಅಂಡ್ ಪ್ಲಾಂಟ್ ಮೋರ್ ಟ್ರೀಸ್, ಮತ್ತೆ ಇನ್ನು ಜಾಸ್ತಿ ಮರಗಳನ್ನ ಹಚ್ತೀನಿ ಅಂತ ಹೇಳಿ. ಅದಕ್ಕೆ ಮತ್ತೆ ಮರ ಹೇಳುತ್ತೆ, ಥ್ಯಾಂಕ್ ಯು, ಪ್ಲೀಸ್ ಕೀಪ್ ದ ಎನ್ವೈರನ್ಮೆಂಟ್ ಕ್ಲೀನ್, ಈ ಪರಿಸರನ ಕ್ಲೀನ್ ಇಟ್ಕೋ ಅಂತ ಹೇಳಿ. ನಾನು ಹೇಳ್ತೀನಿ, ಐ ವಿಲ್ ನಾಟ್ ವೇಸ್ಟ್ ಪೇಪರ್ ತಯಾರಾಗೋದ್ರಿಂದನೇ, ಮರದ ಒಂದು ಇದರಿಂದನೇ ತಯಾರಾಗೋದು. ಸೊ ಪೇಪರ್ನ ವೇಸ್ಟ್ ಮಾಡಲ್ಲ. ಅಂಡ್ ಐ ವಿಲ್ ಸೇವ್ ಟ್ರೀಸ್, ನಾನು ಮರಗಳನ್ನು ಉಳಿಸ್ತೀನಿ. ವಿ ಹೆಲ್ಪ್, ಮತ್ತೆ ಟ್ರೀ ಹೇಳುತ್ತೆ, ವಿ ಹೆಲ್ಪ್ ಆಲ್ ಲಿವಿಂಗ್ ಥಿಂಗ್ಸ್ ಆನ್ ಅರ್ತ್, ನಾವು ಈ ಪ್ರಪಂಚದಲ್ಲಿ ಇರ್ತಕ್ಕಂತಹ ಎಲ್ಲಾ ಜೀವಿಗಳಿಗೆ, ಏನು ಎಲ್ಲಾ ಸಜೀವಿಗಳಿಗೆ ನಾವೇನ್ ಮಾಡ್ಬೇಕು? ಹೆಲ್ಪ್ ಮಾಡಬೇಕು ಅಂತ ಹೇಳಿ. ಅದಕ್ಕೆ ನಾನು ಹೇಳ್ತೀನಿ, ಐ ಪ್ರಾಮಿಸ್ ಟು ಟೇಕ್ ಕೇರ್ ಆಫ್ ಟ್ರೀಸ್ ಅಂಡ್ ನೇಚರ್. ಹೌದು, ನಾನು ನಿನಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ, ಟ್ರೀಸ್ ಮತ್ತೆ ನೇಚರ್ನ ಕಾಪಾಡ್ಕೊಳ್ತೀನಿ ಅಂತ ಹೇಳಿ. ದಿಸ್ ಇಸ್ ವಾಟ್ ಅ ಡೈಲಾಗ್ ಬಿಟ್ವೀನ್ ಐ ಅಂಡ್ ಎ ಟ್ರೀ ಮತ್ತೆ ನನ್ನ ನಡುವೆ ನಡೆದಂತಹ ಒಂದು ಡೈಲಾಗ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇಲ್ಲೊಂದು ಪಿಕ್ಚರ್ ಇದೆ ನೋಡಿ. ಈ ಪಿಕ್ಚರ್ ನೋಡ್ಕೊಂಡು ನೀವೇನ್ ಮಾಡ್ರಿ ಅಂತ ಹೇಳಿದ್ರೆ, ನಿಮಗೆ ಅನ್ಸಿದ ಒಂದು ಕೆಳಗಡೆ ಕ್ವಶನ್ಸ್ ಇದಾವೆ. ಫಸ್ಟ್ ನೀವೇನ್ ಮಾಡ್ರಿ ಅಂತ ಹೇಳಿದ್ರೆ, ಇದನ್ನ ನೋಡ್ಕೊಳ್ಳಿ. ಫಸ್ಟ್ ಈ ಒಂದು ಪಿಕ್ಚರ್ ನೋಡ್ಕೊಳ್ಳಿ. ಆನ್ಸರ್ ದ ಫಾಲೋಯಿಂಗ್, ಲುಕ್ ಅಟ್ ದ ಪಿಕ್ಚರ್ ಕೇರ್ಫುಲಿ ಅಂಡ್ ಆನ್ಸರ್ ದ ಕ್ವಶನ್ಸ್. ಈ ಪಿಕ್ಚರ್ ನ ಕ್ಲೀನ್ ಆಗಿ ನೋಡ್ಕೊಳ್ಳಿ, ನೋಡ್ಕೊಂಡಾದ್ಮೇಲೆ ಆನ್ಸರ್ ಕೊಡಂತ್ರಿ. ಓಕೆ, ಐ ವಿಲ್ ಗಿವ್ 2 minutes ಟೈಮ್ ಟು ಲುಕ್ ದ ಪಿಕ್ಚರ್. ವಾಟ್ ಈಸ್ ದ ಮ್ಯಾನ್ ಡೂಯಿಂಗ್ ಇನ್ ದ ಪಿಕ್ಚರ್? ಈ ಪಿಕ್ಚರ್ ಅಲ್ಲಿ ಈ ಮನುಷ್ಯ ಏನ್ ಮಾಡ್ತಾ ಇದ್ದಾನೆ? ಮ್ಯಾನ್ ನೋಡಿ ಹೆಂಗ್ ಬರೀಬೇಕು ಅಂತ ಹೇಳಿ, ಡಿಸ್ಕ್ರಿಪ್ಟಿವ್ ಎಲ್ಲ ಬರೀತಾ ಇರೋದು. ಸೊ ದ ಮ್ಯಾನ್ ಡೂಯಿಂಗ್ ಇನ್ ದ ಪಿಕ್ಚರ್ ಏನು? ಕಟಿಂಗ್ ಟ್ರೀ. The man doing in the picture is cutting tree. ಅರ್ಥ ಆಗ್ತಿದ್ಯಾ? ಕಟಿಂಗ್ ಟ್ರೀ. Why should we not cut trees? Tick the correct answers. 4 ಇದಾವೆ ಇಲ್ಲಿ ಯಾವುದು ಕರೆಕ್ಟ್ ಆನ್ಸರ್ ಅಂತ ಹೇಳಿ. ನಾವ್ ಯಾಕೆ ಮರಗಳನ್ನ ಕಡಿಬಾರ್ದು ಅನ್ನೋದಕ್ಕೆ ಏನು? ವೈ ಶುಡ್ ವಿ ನಾಟ್ ಕಟ್ ಟ್ರೀಸ್? ಯಾಕೆ ನಾವು ಮರಗಳನ್ನ ಕಡಿಬಾರ್ದು ಅಂತ ಹೇಳಿದ್ರೆ, ಟ್ರೀಸ್ ಗಿವ್ ಅಸ್ ಆಕ್ಸಿಜನ್, ಮರ ನಮಗೆ ಆಕ್ಸಿಜನ್ ಕೊಡುತ್ತಲ್ವಾ? ಎಸ್, ಇದು ಹೌದು. ಟ್ರೀಸ್ ಕಾಸ್ ಪೊಲ್ಯೂಷನ್, ಮರಗಳಿಂದ ಪೊಲ್ಯೂಷನ್ ಉಂಟಾಗುತ್ತಾ ಪರಿಸರಕ್ಕೆ? ನೋ, ಇದಲ್ಲ, ಆನ್ಸರ್ ಅಲ್ಲ ಇದು. ಟ್ರೀಸ್ ಗಿವ್ ಶೆಲ್ಟರ್ ಟು ಅನಿಮಲ್ಸ್, ಹೌದು. ಗಿಡಗಳು ಪ್ರಾಣಿಗಳಿಗೆ ನೆರಳನ್ನು ಕೊಡ್ತಾವಲ್ವಾ? ಎಸ್, ಹೌದು. ಟ್ರೀಸ್ ಆರ್ ಯೂಸ್ಲೆಸ್, ಟ್ರೀ ಯೂಸ್ಲೆಸ್ ಅದು ಅಲ್ಲ. ಸೊ ನಿಮಗೆ ಗೊತ್ತಾಯ್ತು ಇವಾಗ ಏನ್ ಆನ್ಸರ್ ಅಂತ ಹೇಳಿ. ಟ್ರೀಸ್ ಗಿವ್ ಅಸ್ ಆಕ್ಸಿಜನ್, ಒಂದು ಆಯ್ತಾ. ಇನ್ನೊಂದು ಯಾವ್ದಪ್ಪ ಅಂತ ಹೇಳಿದ್ರೆ,
ಟ್ರೀಸ್ ಗಿವ್ ಶೆಲ್ಟರ್ ಟು ಅನಿಮಲ್ಸ್. ನೋಡಿ, ನಾವು ಬಿಡಿಸ್ತಾ ಹೋದಂಗೆ ನಿಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಐಡಿಯಾ ಬರುತ್ತೆ. ರೈಟ್ ಎನಿ ಟು ಬೆನಿಫಿಟ್ಸ್ ಆಫ್ ಎ ಟ್ರೀ ಟ್ರೀ, ಇದನ್ನೇ ಬರೆದ್ರೆ ಮುಗೀತು, ಮತ್ತಿನ್ನೇನಿಲ್ಲ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್, ರೈಟ್ ಒನ್ ಸ್ಲೋಗನ್ ಟು ಸೇವ್ ಟ್ರೀಸ್. ತುಂಬಾ ಇದಾವೆ ನೋಡಿ. ಸೇವ್ ಟ್ರೀಸ್ ಸೇವ್ ಲೈಫ್ ಅಂತ ಇದೆ. ಸೇವ್ ಟ್ರೀಸ್ ಸೇವ್ ಲೈಫ್ ಅಂತ ಇದೆ. ಸೇವ್ ಲೈಫ್ ಅಂತ ಇದೆ. ನೆಕ್ಸ್ಟ್ ಅದಾದ್ಮೇಲೆ ಈಚ್ ಒನ್ ಪ್ಲಾಂಟ್ ಒನ್ ಅಂತ ಇದೆ. ನೆಕ್ಸ್ಟ್ ಅದಾದ್ಮೇಲೆ ಗೋ ಗ್ರೀನ್ ಗೋ ಹೆಲ್ದಿ ಅಂತ ಇದೆ. ನೋಡಿ, ಇವೆಲ್ಲ ಸ್ಲೋಗನ್ನು ಯಾವುದಕ್ಕೆ ಸಂಬಂಧಪಟ್ಟಂಗೆ ಅಂತ ಹೇಳಿದ್ರೆ ಈ ಒಂದು ಪರಿಸರಕ್ಕೆ ಅಥವಾ ಟ್ರೀಗೆ ಸಂಬಂಧಿಸಿದಂತಹ ಇದಾಗ್ತವೆ, ಸ್ಲೋಗನ್ಗಳಾಗ್ತವೆ. ಓಕೆ, ನೆಕ್ಸ್ಟ್ ಒನ್ ಮೋರ್ item is there here. Here is a list of naming words. Change their number and write in the space provided. ನೋಡಿ, ಇಲ್ಲಿ ಅದರ ನಂಬರ್ ಇಟ್ ಮೀನ್ಸ್ ಸಿಂಗ್ಯುಲರ್ ಪ್ಲೂರಲ್ ಅಂತ ಇರುತ್ತೆ, ಗೊತ್ತಾ? ಸಿಂಗ್ಯುಲರ್ ಅಂದ್ರೆ ಒಂದು, ಪ್ಲೂರಲ್ ಅಂದ್ರೆ ಮೋರ್ ದೆನ್ ಒನ್ ಅಂತ ಹೇಳಿ. ಮೋರ್ ದೆನ್ ಒನ್, ನಾಟ್ ಎರಡು ಅಂತ ಅಲ್ಲ, ಮೋರ್ ದೆನ್ ಒನ್ ಈಸ್ ಪ್ಲೂರಲ್. ಓಕೆ, ಇವಾಗ ಈ ಲಾರೀಸ್ ಅಂತ ಇದೆ, ಗೊತ್ತಾ? ಇದ್ರದ್ದು ಇದು ಲಾರೀಸ್ ಅನ್ನೋದು ಪ್ಲೂರಲ್ ಆಯ್ತು. ಇದ್ರದ್ದು ಸಿಂಗ್ಯುಲರ್ ಏನು? ಲಾರಿ. ನೆಕ್ಸ್ಟ್ ಅದಾದ್ಮೇಲೆ ಈ ಮೆನ್ ಅಂತ ಇದೆ. ಮೆನ್ ಅನ್ನೋದು ಏನಪ್ಪಾ ಅಂತ ಹೇಳಿದ್ರೆ ಇದು ಪ್ಲೂರಲ್. ಇದ್ರದ್ದು ಸಿಂಗ್ಯುಲರ್ ಏನು? ಇದು ಮ್ಯಾನ್. ಏನ್ ಬರುತ್ತೆ? ಮ್ಯಾನ್. ನೆಕ್ಸ್ಟ್ ಬಫೆಲೋ. ಬಫೆಲೋ ಇಸ್ ಅ ಸಿಂಗ್ಯುಲರ್. ವಾಟ್ ಇಸ್ ದ ಪ್ಲೂರಲ್ ಫಾರ್ಮ್ ಆಫ್ ಬಫೆಲೋ? ಬಫೆಲೋಸ್ ಆಗುತ್ತೆ. ಏನಾಗುತ್ತೆ? ಬಫೆಲೋಸ್ ಆಗುತ್ತೆ. ನೋಡಿ, ಚೆರ್ರಿ ಸಿಂಗ್ಯುಲರ್, ಚೆರ್ರೀಸ್ ಆಗುತ್ತೆ. ಏನಾಗುತ್ತೆ? IES ಬರುತ್ತೆ. ಇಲ್ಲಿ ವೈ ತೆಗೆದು IES ಹಾಕ್ತಿವಿ, ನೋಡ್ಕೊಳ್ಳಿ. ಪೇರೆಂಟ್ ಇದೆ, ಪೇರೆಂಟ್ ಈಸ್ ಸಿಂಗ್ಯುಲರ್. ಪೇರೆಂಟ್ಸ್ ಬರೀಬೇಕು ಅಂತ ಹೇಳಿದ್ರೆ PARENTS ಸೇರಿಸ್ತೀವಿ ಅಷ್ಟೇ. ನೋಡಿ, ಎಲ್ಲವಕ್ಕೂ ಬರೀ ಎಸ್ ಹಾಕಲ್ಲ ನಾವು, ಕೆಲವೊಂದಕ್ಕೆ IAS ಹಾಕ್ತಿವಿ. ನೋಡಿ, ವೈ ಇಂದ ಎಂಡ್ ಆಗಿದ್ರೆ IAS ಬರುತ್ತೆ. ಇಲ್ಲಿ IAS ಇದೆ ನೋಡಿದ್ರ, ಇಲ್ಲೂ IAS ಇದೆ ನೋಡಿದ್ರ. ಸಮ್ ವರ್ಡ್ಸ್ ಈ ತರ ಮ್ಯಾನು, ಮೆನ್ ಆಗುತ್ತೆ. ಬಫೆಲೋ ಇಲ್ಲಿ ಓ ಇಂದ ಎಂಡ್ ಆಗಿದೆ, ಬರೀ ಎಸ್ ಸೇರಿಸ್ತೀವಿ. ಗ್ಲಾಸ್ ಇದೆ ನೋಡಿ, ಈ ಎಸ್ ಇಂದ ಎಂಡ್ ಆಗಿದ್ರೆ ನೋಡಿ, ಗ್ಲಾಸ್ ಇದ್ದು ಏನಾಗುತ್ತೆ? ಗ್ಲಾಸ್ ಎಸ್ ಆಗುತ್ತೆ. ಇಎಸ್ ನ ಸೇರಿಸ್ತೀವಿ ನಾವು. ಚೈಲ್ಡ್ಸ್ ಆಗಲ್ಲ, ಚಿಲ್ಡ್ರನ್ ಆಗುತ್ತೆ. ಏನಾಗುತ್ತೆ? ಚಿಲ್ಡ್ರನ್ ಆಗುತ್ತೆ. ಓಕೆ, ಊಲ್ಫ್ ಇದ್ದಿದ್ದು ಊಲ್ಸ್ ಆಗುತ್ತೆ. ಕ್ಲಾತ್ ಇದ್ದಿದ್ದು ನೋಡಿ, ಕ್ಲಾತ್ ಸಿಂಗ್ಯುಲರ್, ಅದನ್ನ ಕ್ಲಾತ್ಸ್ ಬರೀ ಎಸ್ ಬರೆದ್ರೆ ಏನರ್ಥ? CLOTHES ಬರೆದ್ರೆ ಏನರ್ಥ ಅಂತ ಹೇಳ್ತೀನಿ ನೋಡಿ ಸ್ನೇಹಿತರೆ. ಇಲ್ಲಿ ಕ್ಲಾತ್ ಮುಂದ್ಗಡೆ ಎಸ್ ಹಾಕಿದ್ರೆ ಹೊಲಿದೇ ಇರೋ ಬಟ್ಟೆ ಅಂತ ಅರ್ಥ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಕ್ಲಾತ್ ಮುಂದೆ ಎಸ್ ಹಾಕಿದ್ವಿ ಅಂತ ಹೇಳಿದ್ರೆ ಹೊಲಿದೇ ಇರೋ ಬಟ್ಟೆ. ಅದೇ ES ಹಾಕಿದ್ವಿ ಅಂತ ಹೇಳಿದ್ರೆ ಸ್ಟಿಚ್ಡ್ ಕ್ಲಾತ್ಸ್ ಅಂತ ಹೇಳಿ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಡಿಫ್ರೆನ್ಸ್ ಬಿಟ್ವೀನ್ ಎಸ್ ಅಂಡ್ ES. ಕ್ಲಾತ್ ಮುಂದ್ಗಡೆ ಎಸ್ ಹಾಕಿದ್ರೆ ಸ್ಟಿಚ್ ಮಾಡದೇ ಇರೋ ಬಟ್ಟೆ ಅಂತ ಅರ್ಥ ಮಾಡ್ಕೋಬೇಕು. ಕ್ಲಾತ್ ಮುಂದ್ಗಡೆ ES ಹಾಕಿದ್ವಿ, ಕ್ಲಾತ್ಸ್ ಅಂತ ಹಾಕಿದ್ವಿ ಅಂತ ಹೇಳಿದ್ರೆ ಅದು ಸ್ಟಿಚ್ಡ್ ಕ್ಲಾತ್ಸ್ ಅಂತ ಹೇಳಿ. ಅರ್ಥ ಆಗ್ತಿದ್ಯಾ? ಓಕೆ, ಈ ರೀತಿ ನಿಮಗೆ ಟ್ರಿಕ್ಕಿಯಾಗಿ ಕೆಲವೊಂದನ್ನ ಹೇಳ್ಕೊಡ್ತಾ ಇರ್ತೀನಿ. ಇವನ್ನೆಲ್ಲ ಒಂದು ಕ್ಲೀನ್ ಆಗಿ ನೋಟ್ಸ್ ಮಾಡ್ಕೊಳ್ಳಿ. ನಿಮಗೆ ನೋಟ್ ಅಂತ ಹೇಳ್ತಾ ನೆಕ್ಸ್ಟ್ ಮೇನಿಗೆ ಹೋಗೋಣ. ಮ್ಯಾಚ್ ದ ವರ್ಡ್ಸ್ ಇನ್ ಕಾಲಮ್ A ವಿತ್ ದ ಮೀನಿಂಗ್ ಇನ್ ಕಾಲಮ್ B. ಈ ಕಾಲಮ್ ಎ ಇರ್ತಕ್ಕಂಥದ್ದನ್ನ ಕಾಲಮ್ B ಜೊತೆ ಸೇರ್ಸ್ರಿ ಅಂತ ಇದೆ, ಅದ್ರದ್ದು ಮೀನಿಂಗ್ ನೋಡ್ಕೊಂಡು. ಸ್ನೇಹಿತರೆ, ಈ ಟೈಮಿಂಗಿಗೆ ಅಂತ ಹೇಳಿ ಟೈಮ್ ಎಕ್ಸ್ಪ್ರೆಷನ್ಸ್ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಇದೆ. ಆ ಟೈಮ್ ಎಕ್ಸ್ಪ್ರೆಷನ್ ಗೊತ್ತಿರ್ಬೇಕು ನಮಗೆ. ಯಾಕೆ ಅಂತ ಹೇಳಿದ್ರೆ ನಾವು ಇವಾಗ ಮುಂದೆ ಇಂಗ್ಲಿಷ್ ಟೀಚರ್ ಆಗಿ ಸ್ಕೂಲ್ಗಳಿಗೆ ಹೋದಾಗ ನಾವು ಮಕ್ಳಿಗೆ ಕಲಿಸ್ಬೇಕಾಗತ್ತೆ. ಏನು ಟೈಮ್ ಎಕ್ಸ್ಪ್ರೆಷನ್ ಅಂತ ಹೇಳಿದ್ರೆ, ಇವಾಗ 12 ಗಂಟೆ ಆಗಿದೆ ಅಂತ ಹೇಳಿದ್ರೆ
ಇದನ್ನ ಏನಂತೀವಿ ಅಂತ ಹೇಳಿದ್ರೆ 12 o'clock ಅಂತೀವಿ. ಏನಂತ ಕರಿತೀವಿ? 12 o'clock. 12 o'clock ಅಂತ ಕರಿತೀವಿ. ಸ್ನೇಹಿತರೆ, ಇನ್ನೊಂದು, ಯಾವುದೇ ಒಂದು ಲೆಟರ್ ಮಿಸ್ ಆಗಿದ್ರೆ ಆ ಲೆಟರ್ನ ಮೇಲ್ಗಡೆ ಈ ರೀತಿ 12 o'clock ಅಂತೀವಲ್ವಾ, ಈ ಲೆಟರ್ ಮೇಲ್ಗಡೆ ಅಪಾಸ್ಟ್ರೋಫೆ ಹಾಕ್ತಿವಿ. ಇಲ್ಲಿ 12 o'clock ಅಲ್ಲಿ ಇಲ್ಲಿ ಓ ಬರ್ದಿದ್ದೀನಲ್ವಾ, ಯಾವ ಲೆಟರ್ ಮಿಸ್ ಆಗಿದೆ ಅಂತ ಗೊತ್ತಾ ನಿಮಗೆ? ಡೂ ಯು ಹ್ಯಾವ್ ಎನಿ ಐಡಿಯಾ? ಏನಾರ ಐಡಿಯಾ ಇದೆ ನಿಮಗೆ? ಇಲ್ಲ ಅಲ್ಲ. ಇಲ್ಲಿ ಎಫ್ ಲೆಟರ್ ಮಿಸ್ ಆಗಿದೆ. ಯಾವ ಲೆಟರ್ ಮಿಸ್ ಆಗಿದೆ? ಎಫ್ ಲೆಟರ್ ಮಿಸ್ ಆಗಿದೆ. ಬಟ್ ನಾವು ಮಾತಾಡ್ಬೇಕಾದ್ರೆ ಅದನ್ನ ಸರಿಯಾಗಲ್ಲ ಅಂತ ಹೇಳಿ 12 o'clock ಅಂತ ಹೇಳಿ ಕರಿತೀವಿ. ಓಕೆ, 12 o'clock ಆಯ್ತು. ಟೈಮು 12:05 ಆಗಿತ್ತು. 12:05 ಆಗಿದ್ರೆ ಇದನ್ನ 12:05 ಅನ್ಬಾರ್ದು, 5 ಫಾಸ್ಟ್. ನೋಡಿ, 5 ಫಾಸ್ಟ್ 12 ಅನ್ಬೇಕು. ಏನನ್ಬೇಕು? 12 ಅನ್ಬೇಕು. 5 ಫಾಸ್ಟ್ 12 ಅನ್ಬೇಕು. 12:10 ಆಗಿದ್ರೆ ವೆರಿ ಗುಡ್. 12:10 ಆಗಿದ್ರೆ 10 ಫಾಸ್ಟ್ 12 ಅಂತೀವಿ. 12 ಅಂತೀವಿ. ಅರ್ಥ ಆಗ್ತಿದ್ಯಾ? ಅದೇ ರೀತಿ ಇದು ಕೂಡ ಹಾಫ್ ಫಾಸ್ಟ್ 5 ಅಂದ್ರೆ 5:15 ಅಂತ ಅರ್ಥ. ಇದಕ್ಕೆ ಇಲ್ಲಿ ಬರೀತೀನಿ ಆನ್ಸರ್. 5:30 ಅನ್ಬಾರ್ದು. ಇಂಗ್ಲಿಷ್ ಅಲ್ಲಿ ಈ ತರ ಟೈಮ್ ಹೇಳಬೇಕು. ಅದೇ 12:15 ಆಗಿದ್ರೆ ಇದನ್ನ ಯಾರು ಹೇಳ್ತೀರಿ? ನೋಡಿ, 12:15 ಆದ್ರೆ 15 ಫಾಸ್ಟ್ 12 ಅನ್ನಲ್ಲ, ಕ್ವಾರ್ಟರ್ ಫಾಸ್ಟ್ 12 ಅಂತೀವಿ. ಕ್ವಾರ್ಟರ್ ಫಾಸ್ಟ್ 12 ಅಂತೀವಿ. 12:15 ಆದ್ರೆ ಹಾಫ್ ಫಾಸ್ಟ್ 12 ಅಂತೀವಿ. ಹಾಫ್ ಫಾಸ್ಟ್ 12 ಅಂತೀವಿ. 12:45 ಆದ್ರೆ ಕ್ವಾರ್ಟರ್ ಟು ಅಂತೀವಿ. ಕ್ವಾರ್ಟರ್ ಫಾಸ್ಟ್ ಅನ್ನಲ್ಲ ಅಲ್ಲಿ. ಇಲ್ಲಿ ನೋಡ್ರಿ, ಇಲ್ಲಿ ಫಾಸ್ಟ್ ಅಂತೀವಿ, ಆದ್ರೆ ಇಲ್ಲಿ ಕ್ವಾರ್ಟರ್ ಟು ಅಂತೀವಿ 45ಕ್ಕೆ. ಓಕೆ, ಇದಿಷ್ಟು ಟೈಮ್ ಬಗ್ಗೆ ಇರ್ತಕ್ಕಂಥ ಎಕ್ಸ್ಪ್ರೆಷನ್ಸ್. ಬಾಸ್ ಅಂದ್ರೆ ಲೀಡರು, ನಿಮಗೆ ಗೊತ್ತಿದೆ. ನಾ ಇಲ್ಲೇ ಮ್ಯಾಚ್ ಮಾಡ್ತೀನಿ. ಎಕ್ಸಿಬಿಷನ್ ಅಂತ ಹೇಳಿದ್ರೆ ಗೊತ್ತು ನಿಮಗೆ, ಶೋ ಅಂತ ಹೇಳಿ. ಬಾದರ್ ಅಂತ ಹೇಳಿದ್ರೆ ವರಿ ಅಂತ ಹೇಳಿ. ಡೆವಲಪ್ ಅಂದ್ರೆ ಗ್ರೋ ಅಂತ ಹೇಳಿ. ಕ್ವಿಟ್ ಅಂದ್ರೆ ಲೀವ್ ಅಂತ ಹೇಳಿ. ಸ್ನೇಹಿತರೆ ನೋಡಿ, ನಮಗೆ ಈಸಿ ಅನ್ಸ್ಬೋದು, ಬಟ್ ವೈಲ್ ವಿ ರೈಟಿಂಗ್ ಎಕ್ಸಾಮ್ ಬರೀತಾ ಇರ್ಬೇಕಾದ್ರೆ ನಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಕೀ ಪ್ರಾಕ್ಟೀಸ್ ಮಾಡ್ತಾ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಬಂದೇ ಬರುತ್ತೆ. ಓಕೆ, ಇವಾಗ ಪ್ರಿಪೋಸಿಷನ್ಸ್ ಬಗ್ಗೆ ಒಂದು ಮೇನ್ ಇದೆ. ಎಸ್, ಹ್ಯಾವ್ ಎ ಲುಕ್. ಇದು ನೋಡ್ಕೊಂಡ್ ಬಂದ್ಬಿಡೋಣ. ಇವಾಗ ಇನ್ನನ್ನು ಏನಕ್ಕೆ ಬಳಸ್ತೀವಿ, ಅಟ್ ಏನಕ್ಕೆ ಬಳಸ್ತೀವಿ, ಇದನ್ನ ಫಿಲ್ ಮಾಡಾದ್ಮೇಲೆ ಹೇಳ್ತೀನಿ ನಾನು. ಓಕೆ, ರಿತೇಶ್ ನೌ ಲೀವ್ಸ್ ಇನ್ ಬ್ಯಾಂಗ್ಳೂರು. ಎಲ್ಲಿ? ಬ್ಯಾಂಗ್ಳೂರು. ಇನ್ ಬ್ಯಾಂಗ್ಳೂರು. ರಿತೇಶ್ ಗೋಸ್ ಟು ಹಿಸ್ ಸ್ಕೂಲ್ at 9 a.m. At 9 a.m. In his father car. He always reaches his school in time. At school, he does a lot of work and returns home at 5 p.m. In the evening, he plays with his friends and later he has his dinner at night at 8 p.m. Then he is now planning to go to his native place in Mandya. in Mandya. ಸ್ನೇಹಿತರೆ, ನಿಮಗೆ ಗೊತ್ತಿದೆ, ಇದನ್ನು ಓದಿದಾಗ ಗೊತ್ತಾಗುತ್ತೆ ನಿಮಗೆ. ನೋಡಿ, ನಾವೊಂದು ಪ್ಲೇಸಿಗೆ ಇನ್ ಅಂತ ಬಳಸ್ತೀವಿ. ಪ್ಲೇಸಿಗೆ ಏನ್ ಬಳಸ್ತೀವಿ? ಇನ್ ಅಂತ ಬಳಸ್ತೀವಿ. ನೆಕ್ಸ್ಟ್ ಅದಾದ್ಮೇಲೆ ಎಕ್ಸಾಕ್ಟ್ ಟೈಮ್ ಹೇಳ್ಬೇಕಾದಾಗ ಅಟ್ ಬಳಸ್ತೀವಿ. ಅರ್ಥ ಆಗ್ತಿದ್ಯಾ? ಅಟ್ ಬಳಸ್ತೀವಿ. ಮತ್ತೆ ನಾನು ಇಲ್ಲಿ ಮತ್ತೆ ಅಟ್ ಬಂದಿದೆ ಸರ್, ಇದೇನು ಅಂತ ಹೇಳಿದ್ರೆ, ಆಮೇಲೆ ಈ ಒಂದು ದಿನದ ಭಾಗಗಳನ್ನ ಹೇಳ್ಬೇಕಾದ್ರೆ ಏನು, ಇನ್ ದ ಈವ್ನಿಂಗ್, ಇನ್ ದ ಮಾರ್ನಿಂಗ್ ಅಂತ ಹೇಳಿ ಹೇಳ್ಬೇಕಾಗತ್ತೆ. ಇನ್ ದ ಈವ್ನಿಂಗ್, ಇನ್ ದ ಮಾರ್ನಿಂಗ್ ಅಂತ ಹೇಳಿ.
ಮತ್ತೆ ನಾವು ಪ್ಲೇಸ್‌ಗಳಿಗೆ ಹೇಳಬೇಕಾದಾಗ ಇನ್ ಯೂಸ್ ಮಾಡ್ತೀವಿ ಅಂತ ಗೊತ್ತು. ಅಟ್ ಮತ್ತೆ ಈ ಪರ್ಟಿಕ್ಯುಲರ್ ಟೈಮ್ ಹೇಳಬೇಕಾದಾಗ ಅಟ್ ಯೂಸ್ ಮಾಡ್ತೀವಿ. ಇದೆಲ್ಲ ನಿಮಗೆ ಗೊತ್ತಿರಲಿ. ಇದಿಷ್ಟು ಇವತ್ತಿನ ಒಂದು ಡಿಸ್ಕ್ರಿಪ್ಟಿವ್ ಕ್ಲಾಸ್ ಆಗುತ್ತೆ ಸ್ನೇಹಿತರೆ. ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಮತ್ತೆ ನಿಮಗೆ ಯಾವುದೇ ಕ್ಲಾಸು ಸರ್ ಈ ತರ ಕ್ಲಾಸ್ ಬೇಕು ಅಂತ ಹೇಳಿ ನೀವು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿದ್ರಿ ಅಂತ ಹೇಳಿದ್ರೆ ನೋಡಿ ಆ ಯೂಟ್ಯೂಬ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಇಷ್ಟು ಒಳ್ಳೆ ಕಂಟೆಂಟ್ ಅನ್ನ ಯಾರು ಮಾಡಲ್ಲ. ಸುಮ್ಮನೆ ಏನೋ ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡಿ ಬಿಟ್ಟು ಹೋಗ್ಬಿಡ್ತಾರೆ. ಇದು ಅಥೆಂಟಿಕೇಟೆಡ್ ಸೋರ್ಸ್ ಇಂದ ನಾನು ನಿಮ್ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಈ ಕ್ಲಾಸಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಹೇಳಿ ಈ ತರ ಒಂದು ಕ್ಲಾಸ್ ಇದೆ ನೋಡ್ರಿ ಅಂತ ಹೇಳಿ. ದೆನ್ ಏನೇ ಡೌಟ್ಸ್ ಇದ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನಾನು ನಿಮ್ ಜೊತೆ ಸದಾ ಟಚ್ ಅಲ್ಲಿ ಇರ್ತೀನಿ. ಓಕೆ, ಥ್ಯಾಂಕ್ ಯು.